ರಾಮನ ದೂತ ಹನುಮಂತನನ್ನು ಭಕ್ತರು ದೇವತಾ ರೂಪವಾಗಿಯೇ ಆರಾಧಿಸಿಕೊಂಡು ಬರುತ್ತಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕುಟುಂಬವೊಂದು ಈ ವಾನರ ಮೂರ್ತಿಯನ್ನು ದೈವದ ರೂಪದಲ್ಲಿ ಆರಾಧಿಸಿಕೊಂಡು ಬರುತ್ತಿದೆ. ತುಳುನಾಡ ದೈವಾರಾಧನೆಯಲ್ಲಿ ಇತರ ದೈವಗಳಿಗೆ ಯಾವ ರೀತಿ ಕೋಲ ನೇಮಗಳನ್ನು ನೀಡುತ್ತಾರೆಯೋ ಅದೇ ರೀತಿಯಲ್ಲಿ ಆಂಜನೇಯನಿಗೂ ಇಲ್ಲಿ ಕೋಲ ನಡೆಸಲಾಗುತ್ತದೆ. ನೇಮ ಯಾವುದೇ ಹಳೆ ಸಂತಾನ ಕುಟುಂಬದಲ್ಲಿ ನಾವೆಲ್ಲರೂ ಹಳೆ ಸಂತಾನಿಗಳು, ಯಾವುದೇ ಹಳೆಯ ಸ್ಥಾನದಲ್ಲಿ ಆಂಜನೇಯನಿಗೆ ದೈವದ ರೀತಿಯಲ್ಲಿ ನೇಮ ಆಗುವುದಿಲ್ಲ. ಇದಕ್ಕೆ ಬಹಳ ಕಟ್ಟುನಿಟ್ಟುಗಳಿವೆ. ನಮ್ಮ ಪುರಾತನ ಕ್ರಮದ ಪ್ರಕಾರ ನಾವು ಕುಮಾರಮಂಗಲಕ್ಕೆ ಹೋಗಿ ಅವರ ಹತ್ರ ದಿನ ಕೇಳಬೇಕಂದ್ರೆ ದಿನ ಯಾವತ್ತು ಅಂತ ಕೇಳುವುದಲ್ಲ, ಇಷ್ಟು ನಿಗದಿ ಆಗಿದೆ ಅಂತ, ಒಳ್ಳೆಯ ದಿನ ಅಂತ ಅವ್ರು ಹೇಳ್ತಾರೆ. ಅದೇ ಒಳ್ಳೆಯ ದಿವಸ. ಅಲ್ಲಿಂದ ಮಾತನಾಡದೆ ಇಲ್ಲಿಗೆ ಯಜಮಾನ ಬರುವುದನ್ನು ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ಇಲ್ಲಿಂದ ಅಲ್ಲಿಗೆ ಆಗ ಯಜಮಾನರಾಗಿದ್ದವರು ರಾಮಪುರ ಅಂತೇಳಿ ಅವರು ಬರುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅವರು ಇಲ್ಲಿ ಯಾರ ಹತ್ರವೂ ಮಾತಾಡದೆ ಬರುವ ಹಾಗೆ, ಯಾರು ಮಾತಾಡೋ ಹಾಗಿಲ್ಲ. ಇಲ್ಲಿ ಬಂದು ಆಮೇಲೆ ವೃತ್ತ ಏನು ಅಂತ ಹೇಳಿದ್ರೆ ಅವರು ಹಾಸಿಗೆಯಲ್ಲಿ ಮಲಗಬಾರದು, ನೆಲದ ಮೇಲೆ ಮಲಗಬೇಕು. ಆಮೇಲೆ ನಿಲ್ಲದ ಹೆಂಗಸರು ಮಾಡಿದ ಅಡುಗೆಯನ್ನು ತಿನ್ನಬಾರದು, ದಿನಕ್ಕೆ ಒಂದೇ ಊಟ. ಈ ತರದ ಶಿಸ್ತು ನಿಯಮಗಳನ್ನು ಪಾಲಿಸಬೇಕು. ಇತರ ಎಲ್ಲ ದೈವಕೋಲಗಳಿಂದ ಇದು ಸಂಪೂರ್ಣ ಭಿನ್ನವಾದುದು. ಹನುಮಂತ ವೇಷಧಾರಿ ಇಲ್ಲಿ ಸಂಪೂರ್ಣ ಮೌನಿಯಾಗಿರುತ್ತಾನೆ. ನೇಮದ ಹಿಂದಿನ ದಿನವೇ ತನ್ನ ಮೌನ ವ್ರತವನ್ನು ಆಚರಿಸುವ ಈತ ಕೋಲ ಮುಗಿಯುವವರೆಗೂ ಯಾರೊಂದಿಗೂ ಮಾತನಾಡುವಂತಿಲ್ಲ. ನಮ್ಮ ದೇವರಿಗೆ ಕಟ್ಟುವವನು ಕೂಡ ಅಲ್ಲಿಗೆ ಬಂದ ಮೇಲೆ ಮಾತಾಡುವ ಹಾಗಿಲ್ಲ. ಅವನು ಅಲ್ಲೊಂದು ಪಾದ ಇದೆ, ಕಲ್ಲಿದೆ, ಆ ಕಲ್ಲಿನ ಮೇಲೆಯೇ ಮಲಗಬೇಕು. ಯಾಕಂದರೆ ಹನುಮಾನ್ ಕಲ್ಲಿನ ಮೇಲೆ ಮಲಗಬೇಕು, ಇವನು ಕೂಡ ಕಲ್ಲಿನ ಮೇಲೆಯೇ ಮಲಗಬೇಕು. ಬೆಳಿಗ್ಗೆ ಎದ್ದು ಯಾರು ನೋಡೋದಕ್ಕೆ ಮೊದಲು ಪಿಂಗಾರ ತೆಗಿಬೇಕು. ತೂಬಿ ತಂದು ಯಜಮಾನರು ತೂಗುವ ಬಟ್ಟೆಯನ್ನು ಮಡಿ ಮಾಡಿ ದೇವಸ್ಥಾನದಲ್ಲಿ ಇಟ್ಟು ಹೋಗಬೇಕು. ಕುಂಬಾರ ಬಂದು ಅದಕ್ಕೆ ಬೇಕಾದಂಥ ಗಡಿಗೆ, ಇದನ್ನು ಮಡಿಕೆ ಅದಕ್ಕೆ ಚುಟ್ಟಿ ಹಾಕ್ತಾರಲ್ಲ, ಅದಕ್ಕೆ ಬೇಕಾದ ಗಡಿಗೆಯನ್ನು ಇಡಬೇಕು. ಇದನ್ನು ಯಾರೂ ನೋಡಬಾರ್ದು. ಬೆಳಗಾಗುವ ಮೊದಲು ಇಷ್ಟು ಕೆಲಸಗಳು ಆಗಬೇಕು. ಇತರ ದೈವ ಕೋಲಗಳಲ್ಲಿರುವಂತೆ ಇಲ್ಲಿ ವಾದ್ಯಘೋಷಗಳಿಲ್ಲ. ಏನಿದ್ದರೂ ಕೇವಲ ಜಾಗಟೆ, ತಾಳ ಹಾಗೂ ಡೋಲು ಮಾತ್ರ. ವಾನರನಂತೆ ಜಿಗಿಯುತ್ತಾ ಸಾಗುವ ಹನುಮಂತ ವೇಷಧಾರಿಯ ಮುಂದೆ ಯಾರೂ ಬರುವಂತಿಲ್ಲ, ಮಾತನಾಡುವಂತಿಲ್ಲ, ಹಾಗೂ ಮಕ್ಕಳು ಸೇರಿದಂತೆ ಯಾರೂ ವೇಷಧಾರಿಯತ್ತ ಕೈ ತೋರಿಸುವಂತಿಲ್ಲ. ಅರ್ಧ ಗಂಟೆಗಳ ಕಾಲ ಇಲ್ಲಿ ಎಲ್ಲರೂ ಮೌನಿಗಳು. ಆಮೇಲೆ ನೇಮ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಮಲಗಿದ್ದಾನ ಅಲ್ಲಿಂದ ನಿಧಾನವಾಗಿ ಹೊರಡ್ತಾರೆ. ನೇಮದ ಸ್ಥಳಕ್ಕೆ ಬರೀತಾರೆ. ನೇಮ ಆಗ್ತದೆ. ನೇಮ ಆಗಿ ಇದಕ್ಕೆ ಮರಕ್ಕೆ ಹಾಕ್ತಾರೆ. ಮರಕ್ಕೆ ಹಾಕಿ ಎಲೆಗಳನ್ನು ಉದುರಿಸ್ತಾರೆ. ಎಷ್ಟು ಎಲೆ ಉದುರಿದೆ ಅಂತ ಲೆಕ್ಕ ಹಾಕಿ ಅದಕ್ಕೆ ಸರಿ ಅಷ್ಟು ಅಡಿಕೆ, ಅಷ್ಟು ಮುಡಿ ಅಕ್ಕಿ ಆಗ್ತದೆ ಅನ್ನುವಂಥದ್ದು ಹಿಂದಿನ ವರ್ಷದಿಂದ ನಡ್ಕೊಂಡು ಬಂದಂಥ ನಂಬಿಕೆ. ಕೃಷಿ ಚಟುವಟಿಕೆಗಳಿಗೆ ಹಾಗೂ ಹನುಮಂತನಿಗೆ ನೇರ ಸಾಮ್ಯತೆ ಇದೆ ಎನ್ನುವುದನ್ನು ತೋರಿಸುವ ಈ ದೈವದ ಕೋಲದಲ್ಲಿ ಹನುಮಂತ ವೇಷಧಾರಿಯು ಉಳುಮೆ ಮಾಡಿದ ಗದ್ದೆಯ ಬದಿಯಲ್ಲಿರುವ ಮರವನ್ನು ಹತ್ತಿ ಅದರಿಂದ ಎಲೆಗಳನ್ನು ತೆಗೆದು ಗದ್ದೆಯ ಮೇಲೆ ಹಾಕುತ್ತಾನೆ. ಎಷ್ಟು ಎಲೆಗಳು ಗದ್ದೆಯ ಮೇಲೆ ಬೀಳುತ್ತದೆಯೋ ಅದಕ್ಕಿಂತ 10 ಪಾಲು ಇಳುವರಿ ಆ ಗದ್ದೆಯಿಂದ ಬರುತ್ತದೆ ಎನ್ನುವುದು ಇವರ ನಂಬಿಕೆ.